ಅಮ್ಮ ಪ್ರೀತಿ, ಕಾಲೇಜಿಂದ ಬಂದು ತುಂಬ ಸುಸ್ತಾಗಿರ್ತೀಯ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಆಯ್ತಾ? ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮಾಡಿಬಿಡ್ತೀನಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಹಾಂ ಸರಿ. ಅದಕ್ಕೆ ನನಗೂ ಯಾಕೋ ತುಂಬ ಸುಸ್ತಾಗ್ತಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನೋಡಿದ್ರ ಬೀಗ್ರೆ, ನನ್ನ ಸೊಸೆ ನಾದ್ನಿನ ಅದೆಷ್ಟು ಪ್ರೀತಿ ಮಾಡ್ತಾಳೆ ಅಂತ. ಹಾಂ ಹೌದು ಅತ್ತೆ, ನನ್ನ ಮುದ್ದಿನ ನಾದ್ನಿ ಇರೋಳೆ ಒಬ್ಳು ಅಲ್ವಾ ನನಗೆ. ಅದಕ್ಕೆ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ಇನ್ನು ಯಾರಂತಾನೆ ನೋಡ್ಕೊಳ್ತೀವಿ. ಹೌದು ಬೀಗ್ರೆ, ಅತ್ತಿಗೆ ನಾದ್ನೆ ಅಂದಮೇಲೆ ಹೊಂದ್ಕೊಂಡು ಹೋಗಲೇಬೇಕಲ್ವಾ? ಅಯ್ಯೋ ಬೀಗ್ರೆ, ಅದರಲ್ಲಿ ಒಂದು ಮಾತಿಲ್ಲ ನೋಡಿ. ನಿಮ್ಮ ಮಗಳು ತನ್ನ ನಾದ್ನಿನ ಸ್ವಂತ ಮಗಳ ಥರನೇ ನೋಡ್ಕೊಳ್ತಿದ್ದಾಳೆ. ಅತ್ತಿಗೆ ನಾದ್ನಿ ಅಂತ ಯಾರೂ ಹೇಳಲ್ಲ. ಹೊರಗಡೆ ನೋಡಿದವರೆಲ್ಲ ತಾಯಿ ಮಗಳೇ ಅನ್ಬೇಕು. ಅಷ್ಟು ಚೆನ್ನಾಗಿದ್ದಾಳೆ ಇವಳ ಜೊತೆ. ಅದರಲ್ಲಿ ಯಾವ ಚಿಂತೆನೂ ಇಲ್ಲ ನೋಡಿ. ಅರೆ ಪ್ರೀತಿ, ಏನಿನ್ನ ಇಲ್ಲೇ ನಿಂತಿದೆಯಲ್ಲ? ಮೊದಲು ಹೋಗಿ ಫ್ರೆಶ್ ಆಗಿಬಿಟ್ಟು ರೆಸ್ಟ್ ಮಾಡೋಗು. ಹಾಂ ಸರಿ ಅದಕ್ಕೆ. ಅತ್ತೆ, ನೀವು ಅದು ಇದು ಅಂತ ಕೆಲಸ ಮಾಡಿ ಸುಸ್ತಾಗಿದ್ದೀರಾ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅವಾಗ ಆರಾಮ್ ಅನ್ಸತ್ತೆ. ಸರಿ ಕಣಮ್ಮ, ನೀವಿಬ್ರು ಅಮ್ಮ ಮಗಳು ಮಾತಾಡಿ, ನಾನು ಹೋಗಿ ಸ್ವಲ್ಪ ನಿದ್ದೆ ಮಾಡ್ತೀನಿ. ಅಲ್ಲ ಕಣೆ ಗೌರಿ, ನಿನ್ನ ನಾದ್ನಿ ಏನು ಕಲ್ಲು ಮಣ್ಣು ಹೊತ್ತು ಬಂದಿದ್ದಾಳೇನೆ? ಕಾಲೇಜಿಗೆ ಹೋಗಿ ಬಂದಿರೋದಪ್ಪ. ಹಾಗಿರುವಾಗ ಏನೇ ಸುಸ್ತಾಗಿರುತ್ತೆ? ಮನೇಲಿ ಇಷ್ಟೊಂದು ಕೆಲಸ ಮಾಡಿ ಮಾಡಿ ನೀನೇ ಸುಸ್ತಾಗಿರ್ತೀಯ. ಒಂದು ಸ್ವಲ್ಪ ಕೆಲಸನ ಅವಳ ಹತ್ರನೂ ಹೇಳಿ ಮಾಡಿಸೋದು ಬಿಟ್ಟು ಹೋಗಿ ರೆಸ್ಟ್ ಮಾಡು ಅಂತ ಕಳಿಸಿದ್ಯಲ್ಲೇ. ಅಯ್ಯೋ ಅಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ನೀನು? ಸ್ವಲ್ಪ ದಿನ ಹೋಗಲಿ, ಆಮೇಲೆ ನಾನೇನು ಅಂತ ತೋರಿಸ್ತೀನಿ. ಇವಳ ಸೇವೆನ ನಾನು ಮಾಡ್ಕೊಂಡು ಕೂರೋಕೆ ನನಗೇನು ಹುಚ್ಚು ಅಂದ್ಕೊಂಡಿದ್ಯಾ? ನೋಡ್ತಾ ಇರೋ, ಮೊದಲು ನನ್ನ ಗಂಡನ ನನ್ನ ಕಂಟ್ರೋಲಿಗೆ ತಗೋತೀನಿ. ಆಮೇಲೆ ಅತ್ತೆನ ಬಾಯಿ ಮುಚ್ಕೊಂಡಿರೋ ಹಾಗೆ ಮಾಡ್ತೀನಿ. ಇವೆರಡೂ ನನ್ನ ಕಂಟ್ರೋಲಿಗೆ ಬಂದಮೇಲೆ ಅವಳನ್ನ ಬದಿಗೊತ್ತೋದು ಅಷ್ಟೇನು ಕಷ್ಟ ಆಗಲ್ಲ. ಏನು ಏನೇ ಹೇಳ್ತಿದ್ದೀಯಾ ನೀನು? ಹೌದಮ್ಮ, ನಾವು ಏನೇ ಮಾಡೋದಾದರೂ ಮೊದಲು ನಮ್ಮನ್ನು ಎಲ್ಲರೂ ನಂಬಬೇಕು. ಆವಾಗಲೇ ನಾವು ಏನೇ ತಪ್ಪು ಮಾಡಿದ್ರೂ ಅದು ತಪ್ಪು ಅನ್ಸಲ್ಲ ಅವರಿಗೆ. ಕಲಾವತಿಗೆ ಸುಮನ್ ಮತ್ತು ಪ್ರೀತಿ ಅನ್ನೋ ಇಬ್ಬರು ಮಕ್ಕಳಿರ್ತಾರೆ. ಮಗನಿಗೆ ಮದುವೆ ಆಗಿ ಸೊಸೆ ಮನೆಗೆ ಬಂದಿರ್ತಾಳೆ. ಗೌರಿ ಗಂಡನ ಮನೆಗೆ ಬಂದಾಗಿಂದನೂ ತುಂಬ ಒಳ್ಳೆಯವಳ ಥರನೇ ಎಲ್ಲರೂ ಎದಿಗೂ ನಾಟಕ ಮಾಡ್ತಾ ಇರ್ತಾಳೆ. ಯಾಕೆ ಅಂದರೆ ಗೌರಿ ನಾದ್ನಿ ಪ್ರೀತಿ ನೋಡೋಕೆ ತುಂಬಾ ಸುಂದರವಾಗಿರ್ತಾಳೆ. ಅದು ಅಲ್ಲದೆ ಮನೇಲಿ ಅತ್ತೆ ಮತ್ತು ತನ್ನ ಗಂಡ ಇಬ್ಬರು ಪ್ರೀತಿನ ತುಂಬಾ ಹಚ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿ ಕೂಡ ನೋಡ್ಕೋತಾ ಇರ್ತಾರೆ. ಇದೇ ಕಾರಣಕ್ಕೆ ಗೌರಿಗೆ ತನ್ನ ನಾದ್ನಿ ಕಂಡ್ರೆ ತುಂಬ ಅಂದರೆ ತುಂಬಾ ಹೊಟ್ಟೆ ಉರಿತಾ ಇರತ್ತೆ. ಆದರೆ ಅದನ್ನ ಯಾರಿಗೂ ತೋರಿಸ್ಕೊಳ್ದೇನೆ ತನ್ನೊಳಗೆ ಇಟ್ಕೊಂಡಿರ್ತಾಳೆ. ಅಮ್ಮ, ನಾನು ಕೋಚಿಂಗ್ ಕ್ಲಾಸಿಗೆ ಜಾಯ್ನ್ ಆಗಬೇಕು. 20,000 ಡೊನೇಷನ್ ಕಟ್ಟಬೇಕು. ಅಣ್ಣನ ಹತ್ರ ಇಸ್ಕೊಡು. ಮೊನ್ನೆ ಹೇಳಿದ್ದೆ ಅಣ್ಣನಿಗೆ, ಹಾಂ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದ. ಆದರೆ ಇನ್ನೂ ಏನೂ ಅದ್ರ ಬಗ್ಗೆ ಮಾತಾಡಿಲ್ಲ. ನನಗೆ ಕೇಳೋಕೊಂಥರ ಆಗುತ್ತೆ. ಅದಕ್ಕೆ ನೀನೇ ಕೇಳಿ ಇಸ್ಕೊಡ್ತೀಯಾ? ಇಲ್ಲ ಮಗಳೇ, ನಿನ್ನಣ್ಣ ನಿನ್ನೆ ರಾತ್ರಿನೇ ಹಣ ಕೊಟ್ಟಿದ್ದಾನೆ ನಿನಗೆ ಕೊಡು ಅಂತ. ಏನೋ ನೀನು ಹೇಳಿದ್ಯಂತಲ್ಲ, ಅದಕ್ಕೆ ಕೊಟ್ಟ. ತಗೋ, ಇದನ್ನು ತಗೊಂಡು ಹೋಗಿ ನೀನೇನೋ ಕೋಚಿಂಗ್ ಕ್ಲಾಸ್ ಅಂತ ಹೇಳಿದೆಯಲ್ಲ, ಅದಕ್ಕೆ ಸೇರ್ಕೊ. ಏನು 20,000ನಾ? ಓಹೋ, ಕೋಚಿಂಗ್ ಕ್ಲಾಸ್ ನೆಪದಲ್ಲಿ 20,000ನ ತಾಯಿ ಮಗ ಸೇರಿ ಅವಳಿಗೆ ಕೊಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಆ ದುಡ್ಡನ್ನ ನನ್ನ ಕೈ ಸೇರೋ ಹಾಗೆ ಮಾಡ್ಕೋಬೇಕು. ಏನು ಮಾಡಲಿ? ಹಾಂ, ಜಾರ್ ಬಿದ್ದಿರೋ ಹಾಗೆ ನಾಟಕ ಮಾಡ್ತೀನಿ. ಅಯ್ಯಮ್ಮ, ಅಯ್ಯಯ್ಯೋ ಅಯ್ಯಯ್ಯೋ ನನ್ನ ಸೊಂಟ, ಅಯ್ಯೋ ಭಗವಂತ, ಅಯ್ಯಯ್ಯೋ ಮುರಿದು ಬಿಟ್ಟಲ್ಲೋ ಸೊಂಟ. ಅಯ್ಯೋ ಗೌರಿ, ಇದೇನು ಮಾಡ್ಕೊಂಡೆ? ಅದು ಹೇಗೆ ಬಿದ್ದೆ? ನಿಧಾನ ಕೇಳೋಕೆ ಪ್ರಯತ್ನ ಮಾಡು. ಅಯ್ಯಯ್ಯೋ ಅಯ್ಯಯ್ಯೋ, ಆಗ್ತಿಲ್ಲ ರೀ ಅಮ್ಮ ಸೊಂಟ. ಅಯ್ಯೋ ದೇವ್ರೆ ಭಗವಂತ, ಯಾಕೆ ಈ ನೋವು ಕೊಟ್ಟೆ? ಅಯ್ಯಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ರೀ. ಅಯ್ಯೋ ಅಯ್ಯೋ, ಯಾಕಮ್ಮ ಗೌರಿ ಹೀಗೆ ಮಾಡ್ಕೊಂಡಿದ್ಯಾ? ಸ್ವಲ್ಪ ನೋಡ್ಕೊಂಡೆಲ್ಲ ಓಡಾಡೋದಲ್ವೇನಮ್ಮ? ಸ್ವಲ್ಪ ನಿಧಾನ ಬರೋದಲ್ವೇನಮ್ಮ? ಅಯ್ಯೋ ಹೌದು, ಅದಕ್ಕೆ ಇವಾಗ ನೋಡಿ ಸೊಂಟಕ್ಕೆ ಪೆಟ್ಟು ಮಾಡ್ಕೊಂಡಿದ್ದೀರಾ. ಅಣ್ಣ, ಮೊದಲು ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಏನಾಗಿದೆ ಅಂತ ಮೆಡಿಸನ್ ತಗೋ. ಇಲ್ಲ ಅಂದರೆ ಪಾಪ ಅವ್ರಿಗೆ ತಡ್ಕೊಳಕ್ಕಾಗದೆ ತುಂಬ ಸೊರ್ಗೋಗ್ಬಿಡ್ತಾರೆ. ಅಯ್ಯಯ್ಯೋ ಅಯ್ಯೋ ಸೊಂಟ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಕ್ಕೆ ಹಣ ಎಲ್ಲಿದ್ಯಮ್ಮ? ಇರೋ ಬರೋ ಹಣ ಎಲ್ಲ ಸೇರಿಸಿ ಅದೇನೋ ನಿನ್ನ ಕೋಚಿಂಗ್ ಕ್ಲಾಸು ಅಂತ ಅದಕ್ಕೆ ಕೊಟ್ಟಿದ್ದಾರಲ್ಲಮ್ಮ. ಅಯ್ಯಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ, ಅಯ್ಯಯ್ಯೋ ಸೊಂಟ ಒಂದು ಬದಿ ಹೊಡೆದು ಹಾರ್ತಾಯ್ತು. ಅಯ್ಯಯ್ಯೋ, ಆಗೋದಿಲ್ಲ ನಂಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ ಬಾ ಸೊಂಟ. ಅಣ್ಣ, ನೀನು ಇವಾಗ ಕೊಟ್ಟಿರೋ ಹಣನ ನೀನೇ ವಾಪಸ್ ತಗೋ. ಮೊದಲು
ಅದಕ್ಕೆ ಏನಾಗಿದೆ ಅಂತ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ತೋರಿಸು. ಅದು ಹಾಗಲ್ಲ ಪ್ರೀತಿ, ನಿನ್ನ ಕೋಚಿಂಗ್ ಕ್ಲಾಸಿಗೆ ಅಣ್ಣ, ಆರೋಗ್ಯ ಚೆನ್ನಾಗಿದ್ರೆ ಮತ್ತೆ ಹೇಗಾದರೂ ಮುಂದೆ ಅದೇ ಕೋಚಿಂಗ್ ಕ್ಲಾಸಿಗೆ ಸೇರ್ಕೋಬೋದು. ಅದಕ್ಕೆ ನಿಂಗೆ ಹೇಳ್ತಾ ಇರೋದು, ಮೊದಲು ಅದಕ್ಕಿನ ಹಾಸ್ಪಿಟಲಿಗೆ ಕರ್ಕೊಂಡೋಗು. ಪಾಪ ಅವ್ರ ನೋವಿಂದ ನರಳಾಡ್ತಿದ್ದಾರೆ, ಅವರೇ ಮುಖ್ಯ ಇವಾಗ. ಅಯ್ಯಯ್ಯಯ್ಯೋ ಸೊಂಟ, ನಾನು ಯಾಕಾದರೂ ಬದುಕಿದ್ದೀನೋ ಅನ್ನಿಸ್ತಿದೆ ಕಣ್ರಿ. ಅಯ್ಯೋ ದೇವ್ರೆ ಭಗವಂತ, ನಾನು ಕರ್ಕೊಂಡ್ಬಿಡ್ಬಾರ್ದ. ಅಬ್ಬಬ್ಬಬ್ಬಬ್ಬ. ಗೌರಿ ಮಾಡೋದೆಲ್ಲ ನೋಡಿ ನಿಜವಾಗ್ಲೂ ಬಿದ್ದು ಸೊಂಟಕ್ಕೆ ಪೆಟ್ಟಾಗಿದೆ ಅನ್ಕೊಂಡು ಸುಮನ್ ತನ್ನ ಹೆಂಡ್ತಿನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾನೆ. ಅಯ್ಯೋ ಬಿಡ್ರಿ ನನ್ನ ಕೈನ, ನಂದೇನು ಸೊಂಟ ಮುರಿದೇ ಹೋಗಿಲ್ಲ. ಇದೇನೇ ಇದು ಹೀಗೆ ಹೇಳ್ತಾ ಇದೆಯಾ? ಆವಾಗಲೇ ಮತ್ತೆ ಅಷ್ಟೊಂದು ಜೋರಾಗಿ ಕಿರ್ಚ್ತಾ ಇದ್ದೆ, ಆದರೆ ಇವಾಗ ನೋಡಿದ್ರೆ ಏನೂ ಆಗೇ ಇಲ್ಲ ಅಂತಿದ್ಯಾ? ಅಯ್ಯೋ ಸಾಕ್ ಬಾಯ್ ಮುಚ್ಚ್ರಿ. ಅಲ್ಲ ಕಣ್ರಿ, ಯಾರನ್ನ ಕೇಳಿ 20,000ನ ನಿಮ್ಮ ತಂಗಿ ಕೊಟ್ರಿ ನೀವು? ಓ ಅದಾ, ಅವಳೇನೋ ಕೋಚಿಂಗ್ ಕ್ಲಾಸಿಗೆ ಸೇರಬೇಕು ಅಂತ ಇದ್ಲು ಕಣೆ, ಅದಕ್ಕೆ ಕೊಟ್ಟೆ. ಇವಾಗ ನೀನು ಆರಾಮಾಗಿದೆಯಲ್ಲ, ಪಾಪ ಈ ಹಣನ ವಾಪಸ್ ಅವಳಿಗೆ ಕೊಡೋಣ ಬಾ. ಏನು ಹಣ ವಾಪಸ್ ಕೊಡ್ತೀನಿ ಅಂದ್ರ? ನೋಡಿ, ನಾನು ಇಷ್ಟೆಲ್ಲ ನಾಟಕ ಮಾಡಿ ಇಲ್ಲಿವರೆಗೂ ಬಂದಿರೋದೆ ಈ ಹಣಕ್ಕಾಗಿ. ಆದರೆ ಇವಾಗ ವಾಪಸ್ ಕೊಡ್ತೀನಿ ಅಂತಿದ್ರಲ್ಲ ನೀವು, ವಾಪಸ್ ಕೊಡೋದೆಲ್ಲ ಏನು ಬೇಡ. ಏನು, ಈ ಹಣಕ್ಕೋಸ್ಕರ ನೀನು ಇಷ್ಟೆಲ್ಲ ನಾಟಕ ಮಾಡಿದ್ಯಾ? ಅಂದರೆ ನಾದ್ನಿ ಮೇಲೆ ಇಷ್ಟು ದಿನ ತೋರಿಸ್ತಾ ಇದ್ದಿದ್ದ ಪ್ರೀತಿ ಎಲ್ಲ ನಾಟಕನಾ ನಿಂದು? ಅದು ಅದು ಅಲ್ಲರಿ, ಅದೇನಂದ್ರೆ ಛೀ, ನೀನು ಹೀಗೆ ಅಂದ್ಕೊಂಡಿರಲಿಲ್ಲ ನಾನು. ನೋಡು, ಇದು ಇನ್ಯಾವತ್ತಾದರೂ ಮನೇಲಿ ರಿಪೀಟ್ ಆದರೆ ಪರಿಣಾಮ ಚೆನ್ನಾಗಿರಲ್ಲ, ತಿಳ್ಕೊ. ಇವಾಗ ಸುಮ್ಮನೆ ಮನೆಗೆ ನಡಿ, ಇಲ್ಲಿ ಸುಮ್ಮನೆ ಡ್ರಾಮಾ ಮಾಡಬೇಡ ನೀನು. ಗೌರಿ ಆಡಿರೋದು ನಾಟಕ ಅನ್ನೋದು ಸುಮನ್ಗೆ ಹಾಸ್ಪಿಟಲ್ ಹತ್ರನೇ ಗೊತ್ತಾಗುತ್ತೆ. ಅದು ಅಲ್ಲದೆ ಗೌರಿ ತೋರಿಸ್ತಿರೋ ಪ್ರೀತಿ ಬರೀ ನಾಟಕದ ಪ್ರೀತಿ, ತೋರಿಕೆಗೆ ಮಾತ್ರ ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಗೌರಿಗೆ ಸರಿಯಾಗಿ ಬೈದು ಮನೆಗೆ ಕರ್ಕೊಂಡು ಬರ್ತಾನೆ. ಅಮ್ಮ ಗೌರಿ, ಇವಾಗ ಹೇಗಿದ್ಯಮ್ಮ? ಡಾಕ್ಟರ್ ಏನು ಹೇಳಿದ್ರು? ಅದಕ್ಕೆ ಇವಾಗ ಪರವಾಗಿಲ್ವಾ ನಿಮಗೆ? ನೋಡಿ, ಇವತ್ತಿಂದ ನೀವೇನು ಕೆಲಸ ಮಾಡಬೇಡಿ, ಫುಲ್ ರೆಸ್ಟ್ ಮಾಡಿ. ಅದಕ್ಕೆ ನೋವೆಲ್ಲ ಕಡಿಮೆ ಆಗೋವರೆಗೂ ನಾವೇ ಎಲ್ಲ ಕೆಲಸನೂ ಮಾಡ್ಕೋತೀವಿ. ಅಮ್ಮ ಪ್ರೀತಿ, ಈ ಹಣ ತಗೋ. ಅದೇನೋ ಕೋಚಿಂಗ್ ಕ್ಲಾಸಿಗೆ ಡೊನೇಷನ್ ಕಟ್ಟಬೇಕು ಅಂತಿದ್ಯಲ್ಲ, ಹೋಗಿ ಕಟ್ಬಿಟ್ಟು ಬಾ. ಅಯ್ಯೋ ಅಣ್ಣ, ಪರವಾಗಿಲ್ಲ. ಅದಕ್ಕೆ ಮೆಡಿಸನ್ನು ಅದು ಇದು ಅಂತ ನಿನಗೆ ತುಂಬಾ ಖರ್ಚಾಗಿರುತ್ತೆ. ಇನ್ನೊಂದು ದಿನ ಯಾವತ್ತಾದರೂ ನನಗೆ ಕೊಡುವಂತೆ. ಇವಾಗ ನೀನೇ ಇಟ್ಕೋ ಈ ಹಣನ. ಅಯ್ಯೋ ಬೇಡಮ್ಮ ಪ್ರೀತಿ, ನಿನ್ನ ಅತ್ತಿಗೆನ ನನ್ನ ಫ್ರೆಂಡ್ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ದೆ, ಹಾಗಾಗಿ ನನಗೇನು ಖರ್ಚಾಗಿಲ್ಲ, ಎಲ್ಲ ಫ್ರೀಯಾಗಿ ಮಾಡಿಕೊಟ್ಟ. ಅಯ್ಯಯ್ಯಯ್ಯೋ, ಬೆಳಗ್ಗೆ ಬೆಳಗ್ಗೆನೆ ಕಷ್ಟಪಟ್ಟು ಅಷ್ಟೆಲ್ಲ ನಾಟಕ ಮಾಡಿದ್ದೆ ವೇಸ್ಟ್ ಆಗೋಯ್ತು. ಛೇ, 20,000 ತಿನ್ಬೇಡ ಉಣ್ಬೇಡ ಏನು ಇಲ್ಲದೆ ಅವಳ ಕೈ ಸೇರ್ತು. ಅಯ್ಯೋ ದೇವ್ರೇ, ಛೇ. ಮಗಳೇ, ಅಣ್ಣನೇ ಹೇಳ್ತಿದ್ದಾನಲ್ಲ, ಇರ್ಲಿ ತಗೊಳಮ್ಮ. ಹಾಂ ಅಮ್ಮ, ಪ್ರೀತಿ ಕೂಡ ಕಾಲೇಜ್ ಮುಗಿಸಿದಾಳೆ, ಕೋಚಿಂಗ್ ಕ್ಲಾಸ್ಗೆ ಅಂತ ಜಾಯಿನ್ ಆಗ್ತಿದ್ದಾಳೆ. ಹೇಗೂ ಇನ್ನು ಮದುವೆ ಬಗ್ಗೆ ಯೋಚನೆ ಮಾಡಲೇಬೇಕಲ್ವಾ? ಅದಕ್ಕೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಪ್ರೀತಿಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನೀನೇನು ಹೇಳ್ತೀಯಾ? ಅಯ್ಯೋ, ಇದ್ರಲ್ಲಿ ಹೇಳೋದೇನಿದೆಯೋ ಮಗನೇ, ನೀನು ಹೇಳ್ತಿದ್ಯಾ ಅಂದರೆ ಒಳ್ಳೇದನ್ನೇ ಯೋಚನೆ ಮಾಡಿರ್ತೀಯ. ನನಗೆ ಯಾವುದೇ ಅಭ್ಯಂತರ ಇಲ್ಲ. ಅಲ್ಲ ರೀ, ನಿಮ್ಗಂತ ಅರ್ಜೆಂಟ್ ಏನಿದೆ ಇವಾಗ? ಅವಳು ಮದುವೆ ಮಾಡಬೇಕು ಅಂತಿದ್ದೀರಲ್ಲ? ಎಲ್ಲ ನಿನ್ನ ಪ್ರಭಾವನೆ. ಇವಾಗಲೇ ಹೀಗೆ ದ್ವೇಷ ಕಾರ್ತಾ ಇದೆಯಾ? ಇನ್ನೂ ಅವಳು ನಿನ್ನ ಜೊತೆ ಇಲ್ಲೇ ಇದ್ದರೆ ಏನೇನು ಮಾಡ್ತೀಯೋ ಏನೋ, ಯಾರಿಗೆ ಗೊತ್ತು. ನೋಡಿ ನೀವು. ಸಾಕು, ಸುಮ್ಮನೆ ಇರು, ನೀನೇನು ಮಾತಾಡಬೇಡ. ಛೇ, ಅವಳು ಮದುವೆ ಅಂತೆಲ್ಲ ಮಾಡಿದರೆ ಎಷ್ಟೊಂದು ಹಣ ಖರ್ಚಾಗತ್ತೆ. ಅದ್ರ ಬದಲು ಹೀಗೆ ನಮ್ಮ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಎಲ್ಲಾದರೂ ಒಂದು ಮೂಲೆಯಲ್ಲಿ ಇರಬಹುದು. ಹೇಗಾದರೂ ಮಾಡಿ ಈ ಮದುವೆನ ತಪ್ಪಿಸ್ಬೇಕು. ಇಲ್ಲ ಅಂದರೆ ಅವಳ ಮದುವೆಗೆ ಅಂತಾನೆ ಇರೋ ಬರೋ ಹಣ ಎಲ್ಲ ಖರ್ಚು ಮಾಡಿ ಆಮೇಲೆ ನನ್ನನ್ನು ಬೀದಿಗೆ ತಂದುಬಿಡ್ತಾರಷ್ಟೇ. ಗೌರಿ ತಾನು ಅನ್ಕೊಂಡಿರೋ ಹಾಗೇನೆ ಪ್ರೀತಿನ ನೋಡೋಕೆ ಬಂದಿರೋ ಎಲ್ಲ ಸಂಬಂಧನೂ ಏನೇನೋ ಒಂದು ಕಾರಣ ಹೇಳಿ ಹಾಳು ಮಾಡ್ತಾ ಇರ್ತಾಳೆ. ಹೀಗಾಗಿನೇ ಪ್ರೀತಿಗೆ ಅದು ಎಷ್ಟೇ ಹುಡುಗನ ಹುಡುಕಿದ್ರೂ ಎಲ್ಲೂ ಹುಡುಗ ಸೆಟ್ ಆಗ್ತಾ ಇರಲ್ಲ. ಅತ್ತೆ, ನಾನು ಹೀಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಯಾಕೋ ಪ್ರೀತಿಗೆ ಮದುವೆ ಆಗೋ ಯೋಗನೇ ಇಲ್ಲ ಅನ್ಸುತ್ತೆ. ಗೌರಿ, ಏನು ಮಾತಾಡ್ತಾ ಇದೆಯಾ ಅಂತ ಪ್ರಜ್ಞೆ ಇದೆಯಾ ನಿನಗೆ? ಅದು ಅದು ಹಾಗಲ್ಲ ರೀ, ನೀವೇ ಯೋಚನೆ ಮಾಡಿ. ಅದು ಎಷ್ಟು ಹುಡುಗನ ನೋಡಿದ್ದೀವಿ, ಇನ್ನೇನು ಓಕೆ ಅಂತಾನೆ ಇರುತ್ತೆ, ಆದರೆ ಆಮೇಲೆ ಬೇಡ ಅಂತಾರೆ. ಅದಕ್ಕೆ ಒಂದ್ಸಾರಿ ಪುರೋಹಿತರ ಹತ್ರನೂ ಪ್ರೀತಿ ಜಾತಕನ ತೋರಿಸಿ ಅವ್ರು ಏನು ಹೇಳ್ತಾರೆ ನೋಡೋಣ. ಮದುವೆ ಯೋಗ ಇದ್ದಿದ್ರೆ ಇಷ್ಟೆಲ್ಲ ಅಡ್ಡಿ ಆಗ್ತಿತ್ತಾ ಹೇಳಿ?
ಪುರೋಹಿತರು ಬೇಡ, ಜಾತಕನೂ ಬೇಡ. ನನ್ನ ತಂಗಿಗೆ ಮದುವೆ ಆಗೇ ಆಗುತ್ತೆ. ಸುಮನ್, ಗೌರಿ ಹೇಳ್ತಾ ಇರೋದು ಸರಿ ಇದೆ ಕಣೋ. ಒಂದ್ಸಾರಿ ಪುರೋಹಿತ್ರನ್ನ ಕರ್ಸೋಣ. ಸರಿ ಅಮ್ಮ, ಹಾಗಾದರೆ ನಾಳೆ ಬೆಳಗ್ಗೆ ಬರೋಕೆ ಹೇಳ್ತೀನಿ. ಮಾರನೇ ದಿನ ಬೆಳಗ್ಗೆ, ಪುರೋಹಿತ್ರೆ, ಇದು ನನ್ನ ಮಗಳ ಜಾತಕ. ನನ್ನ ಮಗಳ ಜಾತಕದಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಒಂದ್ಸರಿ ನೋಡಿ ಹೇಳ್ತೀರಾ? ಅಮ್ಮ, ಈ ಜಾತಕದಲ್ಲಿ ಎಲ್ಲನೂ ಚೆನ್ನಾಗೇ ಇದೆ. ಆದರೆ ನಿಮ್ಮ ಮಗಳಿಗೆ ಮದುವೆ ಆಗೋ ಯೋಗನೇ ಇಲ್ಲ. ಹಾಗಾಗಿ ನೀವು ಅವಳ ಮದುವೆ ಬಗ್ಗೆ ಯಾವುದೇ ಯೋಚನೆ ಮಾಡದೇ ಇರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಯ್ಯಯ್ಯೋ, ಇದೇನು ಪುರೋಹಿತ್ರೆ ಹೀಗೆ ಹೇಳ್ಬಿಟ್ರಿ? ಇದಕ್ಕೆ ಪರಿಹಾರ ಅಂತ ಏನೂ ಇಲ್ವಾ? ಇಲ್ಲಮ್ಮ, ಅಂಥದ್ದೇನಿಲ್ಲ. ಅವಳಿಗೆ ಮದುವೆ ಯೋಗ ಒಂದು ಇಲ್ಲ ಬಿಟ್ಟರೆ ಮತ್ತೆಲ್ಲನೂ ಚೆನ್ನಾಗಿದೆ. ಮದುವೆ ಆಗೋ ಯೋಗ ಇಲ್ಲ ಅಷ್ಟೆ. ಅದನ್ನು ಬಿಟ್ಟು ಮತ್ತೆಲ್ಲನೂ ಚೆನ್ನಾಗಿದೆ. ಹಾಗಾಗಿ ಅದಕ್ಕೆ ಪರಿಹಾರ ಅಂತ ನಾನೇನು ಹೇಳೋಕ್ಕಾಗಲ್ಲ. ನೀವು ಅಷ್ಟೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸರಿ ಅಮ್ಮ, ನಾನಿನ್ನು ಹೊರಡ್ತೀನಿ, ಆಯಿತಾ? ನಾನು ಹೇಳ್ದೆ ತಾನೇ ಇವಳಿಗೆ ಮದುವೆ ಆಗೋ ಯೋಗನೇ ಇಲ್ಲ ಅಂತ. ಎಷ್ಟು ಜನ ಹುಡುಗನ ಹುಡ್ಕಿದ್ರು ಏನೋ ಒಂದು ತೊಂದರೆಯಿಂದ ತಪ್ಪೋಗ್ತಾ ಇತ್ತು. ಆವಾಗಲೇ ಯೋಚನೆ ಮಾಡಬೇಕಿತ್ತು ಇವಳಿಗೆ ಆ ಯೋಗ ಇಲ್ಲ ಅಂತ. ಸುಮ್ಮನೆ ಅದ್ರ ಬಗ್ಗೆ ಚಿಂತೆ ಮಾಡೋ ಬದಲು ಮನೇಲಿ ಆರಾಮಾಗಿ ಇರೋಕೆ ಬಿಡಿ ಅವಳನ್ನ. ಅಮ್ಮ, ಇವಾಗ ನಿಮಗೆ ಸಮಾಧಾನ ಆಯ್ತೆ? ನೀವು ಹೇಳ್ದಾಗೆ ಹೇಳಿದ್ದೀನಿ. ಮನೆ ಒಳಗೆ ಯಾರೊಬ್ಬರಿಗೂ ಅನುಮಾನನೇ ಬಂದಿಲ್ಲ. ನಿಮಗಂತೂ ಇವಾಗ ಸಮಾಧಾನ ಆಯಿತು ತಾನೇ? ಹೌದು ಪುರೋಹಿತ್ರೆ, ನೀವು ಮಾಡಿದ ಉಪಕಾರನ ಯಾವತ್ತೂ ಮರೆಯಲ್ಲ. ನಿಮಗೆ ಬರಬೇಕಾಗಿದ್ದ ಪೇಮೆಂಟ್ನ ನಾನು ಕಳಿಸ್ಕೊಡ್ತೀನಿ. ಇವತ್ತು ನೀವು ಹೇಳಿದ ಸುಳ್ಳಿಂದ ನನಗಂತೂ ಜೀವನ ಪೂರ್ತಿ ನೆಮ್ಮದಿಯಾಗಿರ್ತೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮದುವೆ ಮಕ್ಕಳು ಅಂತ ಇರೋ ಬರೋ ಹಣ ಅದು ಇದು ಅಂತ ನಮ್ಮ ಮನೇಲಿ ಇರೋದೆಲ್ಲ ಖಾಲಿ ಮಾಡ್ತಾಯಿದ್ರು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಸರಿ ಅಮ್ಮೋರೆ, ನಾನಿನ್ನು ಹೊರಡ್ತೀನಿ. ನೀವು ಯಾವುದಕ್ಕೂ ನನಗೆ ಸೇರಬೇಕಾಗಿದ್ದ ಹಣನೆಲ್ಲ ಕಳಿಸ್ಕೊಟ್ಬಿಡಿ, ಆಯಿತಾ? ಅದು ಅದು ರೀ, ಏನು ಅಂದರೆ ಅದು ಛೀ, ನೀನಿನ್ನೂ ಬದಲಾಗಿಲ್ಲ. ನನ್ನ ತಂಗಿ ಜೀವನ ಹಾಳು ಮಾಡೋಕೆ ರೆಡಿಯಾಗಿದೆಯಲ್ಲ ನಿನ್ನ ಸುಖಕ್ಕೋಸ್ಕರ. ನೀನು ಮಾತ್ರ ಈ ಮನೇಲಿ ಇರಕ್ಕೂಡ್ದು. ಇವತ್ತೇ ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗಬೇಕು. ಅಯ್ಯೋ ರೀ, ಹೀಗೆಲ್ಲ ಹೇಳಬೇಡಿ. ಏನೋ ಗೊತ್ತಾಗದೆ ಇಷ್ಟೆಲ್ಲ ತಪ್ಪು ಮಾಡಿಬಿಟ್ಟೆ. ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ ರೀ. ಇದೊಂದು ಸತಿ ನನಗೆ ಒಂದು ಚಾನ್ಸ್ ಕೊಡ್ರಿ. ತಪ್ಪಾಯ್ತು ರೀ, ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ. ಪ್ಲೀಸ್ ಕಣ್ರಿ, ಈ ಚಿಕ್ಕ ವಿಷಯಕ್ಕೆ ಮನೆ ಬಿಟ್ಟು ಹೋಗು ಅಂತೆಲ್ಲ ಹೇಳಬೇಡಿ. ಏನಮ್ಮ ಚಿಕ್ಕ ತಪ್ಪು? ನನ್ನ ಮಗಳ ಜೀವನನೇ ಹಾಳು ಮಾಡೋಕೆ ರೆಡಿ ಆಗಿದ್ಯಾ ನೀನು? ಇದು ಚಿಕ್ಕ ತಪ್ಪ ನಿನಗೆ? ಅಯ್ಯೋ ಬೀಗ್ರೆ, ಅವಳೇನೋ ಗೊತ್ತಾಗದೆ ತಪ್ಪು ಮಾಡಿದಾಳೆ. ನೀವಿಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ. ಏನೋ ಗೊತ್ತಾಗದೆ ಮಾಡಿರೋ ತಪ್ಪಿಗೆ ಅವಳನ್ನ ಕ್ಷಮಿಸ್ಬಿಡಿ. ಇಷ್ಟು ದೊಡ್ಡ ತಪ್ಪು ಮಾಡ್ತಾಳಂತ ಅವತ್ತೇ ಗೊತ್ತಾಗಿದ್ದಾರೆ ನಾನೇ ತಲೆಗೆ ನಾಲ್ಕು ಬಿಟ್ಟು ಬುದ್ಧಿ ಹೇಳ್ತಾ ಇದ್ದೆ. ಏನೋ ಅದಕ್ಕೇನಾದ್ನೆ ಅಂದಾಗ ಚಿಕ್ಕ ಪುಟ್ಟ ಜಗಳಗಳು ಇರ್ತವೆ ಅಂದ್ಕೊಂಡೆ. ಆದರೆ ಇವಳು ಇಷ್ಟು ಮಟ್ಟಿಗೆ ಕೆಳಗೆ ಜಾರ್ತಾಳಂತ ಗೊತ್ತಾಗಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ನೀವೇನು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಿಮ್ಮ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋತೀನಿ. ಇದು ಒಂದು ಸಾರಿ ನನ್ನ ಮಗಳು ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ ಬಿಗ್ರೆ. ಹೌದು ಅತ್ತೆ, ಇನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲ. ಇದು ಒಂದು ಸಾರಿ ನನ್ನ ಕ್ಷಮಿಸಿ, ಇನ್ನು ಒಂದು ಚಾನ್ಸ್ ಕೊಡಿ ಅತ್ತೆ. ನಾನು ನಿಜವಾಗ್ಲೂ ನಿಮಗೆ ತಕ್ಕ ಸೊಸೆ ಆಗಿರ್ತೀನಿ. ಪ್ಲೀಸ್ ಅತ್ತೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ತನ್ನ ಗಂಡ ಮನೆಯಿಂದ ಹೊರಗೋಗು ಅಂದಿದ ತಕ್ಷಣವೇ ಗೌರಿಗೆ ತಾನು ಏನು ತಪ್ಪು ಮಾಡಿದೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆ ಅಂದರೆ ತನಗೆ ಸಂಕಟ ಬಂದಾಗಲೇ ಇನ್ನೊಬ್ರು ನೋವು ಗೊತ್ತಾಗೋದು ನಮಗೆ. ಹಾಗಾಗಿ ಗೌರಿ ತುಂಬ ಪರಿಪರಿಯಾಗಿ ಕ್ಷಮೆ ಕೇಳ್ತಾಳೆ. ಎಷ್ಟೇ ಅಂದರೂ ಹೆಂಡತಿ, ಮನೆ ಸೊಸೆ. ಹಾಗಾಗಿ ಅವಳು ಮಾಡಿರೋ ತಪ್ಪನ್ನು ಕ್ಷಮಿಸಿ ಅವಳ ಮನೆಯೊಳಗೆ ಕರ್ಕೊಂಡ್ಲೇಬೇಕು. ಹಾಗಾಗಿ ಗೌರಿ ಗಂಡ ಮತ್ತು ಗೌರಿ ಅತ್ತೆ ಅವಳ ತಪ್ಪನ್ನು ಕ್ಷಮಿಸಿ ಮನೆಯೊಳಗೆ ಕರೀತಾರೆ. ಇಷ್ಟೆಲ್ಲ ಆದಮೇಲೆ ಮಾತು ಕೊಟ್ಟ ಹಾಗೆ ಗೌರಿ ಅಣ್ಣ ರಮಣ್ ಜೊತೆಗೆ ಪ್ರೀತಿ ಮದುವೆ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.